ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ 11 o'clock ಶುರು ಮಾಡ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಎಷ್ಟು ಬಿಸಿಲಿದೆ ಅಂತಂದರೆ ನನಗಂತೂ ಡಿಹೈಡ್ರೇಷನ್ ಆಗೋ ಥರನೇ ಆಗ್ತಾಯಿದೆ ಬಾಡಿ ನಿಜವಾಗ್ಲೂ. ಅಂದರೆ ಎಷ್ಟು ನೀರು ಕುಡಿಲಿ ಏನು ಕುಡಿಲಿ ಒಂಥರ ಏನೋ ಅದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಿಲ್ಲ ಬಾಡಿಗೆ ಅನ್ನೋ ಥರ ಫೀಲ್ ಆಗುತ್ತೆ. ಅಪ್ಪ ಬಂದಿದ್ದರು, ಅವ್ರು ಮಾರ್ಕೆಟ್ಗೆ ಹೋಗ್ತಾಯಿದ್ರು. ಸೊ ಫಸ್ಟು ಮ್ಯಾಂಗೋ ನಾನು ಈ ಸೀಸನಲ್ಲಿ ತಿಂತಾರೋ ಫಸ್ಟು ಮ್ಯಾಂಗೋ ಅಂದರೆ ಮರದಲ್ಲಿ ಬಿಟ್ಟಿರೋದು. ಇನ್ನು ಮಾಮೂಲಿ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಅದನ್ನು ತಿಂದಿದ್ದೆ. ಬಟ್ ಇದು ಒಂಥರ ಹುಳಿ ಮಾವಿನಕಾಯಿ ಇವಾಗಲೇ ತಿಂತಾ ಇರೋದು. ಸೊ ಇದು ಯಾವಾಗ ತಿಂತೀನಿ ಅಂತ ಅನ್ಕೋತಾ ಇದೆ. ಅವತ್ತು ಹಲಸಿನ ಹಣ್ಣು ಸಿಕ್ಕಿದ್ದು, ಬಟ್ ಇವತ್ತು ಮಾವಿನಕಾಯಿನೇ ತಂದುಬಿಟ್ಟಿದ್ದಾರೆ ಅಪ್ಪ. ತಿನ್ನಬೇಕು ಅಂತ ಅಂದ್ಬಿಟ್ಟು ಇನ್ನೂ ಕಟ್ ಮಾಡಿಲ್ಲ, ಇದೊಂಚೂರು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ ಏನು ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಏನಿಲ್ಲ, ಸ್ವಲ್ಪ ಹೊರಗಡೆ ಹೋಗ್ಬೇಕು, ಪ್ಲೇಟ್ ಹುಡುಕ್ತಾ ಇದ್ದೀನಿ. ಆಂಟಿ ಎಲ್ಲ ಪಾತ್ರೆನ ವಾಶ್ ಮಾಡಿ ಇಡ್ತಾರೆ, ನಾವು ಜೋಡಿಸ್ಕೋಬೇಕು. ಸೊ ಜೋಡಿಸೋಣ ಆಮೇಲೆ. ಸೊ ಫಸ್ಟು ಕಟ್ ಮಾಡಿ ಮಾವಿನಕಾಯಿ ತಿಂದ್ರೇ ಸಮಾಧಾನ. ಇನ್ನು ಬೇರೆ ಕೆಲಸ ಮಾಡಬೇಕು ಅಂದರೆ ನನಗೆ ಇದೇ ಗಮನ ಹಿಡಿತಾ ಇರುತ್ತೆ ಮಾವಿನಕಾಯ್ದೇ. ಸೊ ಫಸ್ಟು ಕಟ್ ಮಾಡಿ ಇಟ್ಬಿಡೋಣ. ಉಪ್ಪು ಖಾರ ಹಾಕೊಂಡು ತಿಂತಾರೆ ಏನು ಸಖತ್ತಾಗಿರುತ್ತೆ ಅಲ್ವಾ? ಅದು ಈ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಒಂಥರ ಯಾವಾಗ ತಿಂತೀನಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ, ಮಾವಿನಕಾಯಿ ತಿಂದ್ರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರ ಚಿಕ್ಕದೆಲ್ಲ ಹೊಟ್ಟೆನ ಅಷ್ಟೊಂದಿರಲ್ಲ, ದೊಡ್ಡದಾಗಿಲ್ಲ, ಈಸಿಯಾಗಿ ಓಪನ್ ಮಾಡಿ ತಿನ್ನೋದೆ. ನಾನು ನಮ್ಮ ಅಕ್ಕ ಬಾವು ಬಂದಿದ್ರಲ್ಲ ಊರಿಂದ, ಅವ್ರಿಗೂ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಬರುವಾಗ ನನಗೆ ಮಾವಿನಕಾಯಿ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಊರ ಕಡೆ ಎಲ್ಲ ಈ ಮಾವಿನಕಾಯಿ ಹಲಸಿನ ಹಣ್ಣು ಎಲ್ಲ ದುಡ್ಡು ಕೊಟ್ಟು ತಿನ್ನೋ ಸೀನೇ ಇಲ್ಲ. ಹೆಂಗೆ ಬೇಕು ಹಾಗೆ ಸಾಕು ಅನ್ನೋಷ್ಟು ಫ್ರೀಯಾಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಕಟ್ ಮಾಡಾಯಿತು. ಉಪ್ಪು ಖಾರ ಹಾಕ್ಬಿಟ್ಟು, ಸೊ ಎಸ್ ಉಪ್ಪು ಖಾರ ಹಾಕಿದ್ದೀನಿ. ಇದಂತೂ ಫುಲ್ ಹುಳಿ ಇದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ, ಎಷ್ಟು ಹುಳಿ ಇದ್ರೂ. ಅಂದರೆ ಈ ಥರ ಹುಳಿ ಮಾವಿನಕಾಯಿಗಿಂತ ನನಗೆ ಸಿಹಿ ಮಾವಿನಕಾಯಿ ತುಂಬಾ ಇಷ್ಟ. ಬಟ್ ಇವಾಗ ಈ ಹುಳಿ ಮಾವಿನಕಾಯಿನೇ ಅಷ್ಟು ಟೇಸ್ಟ್ ಅನ್ನಿಸ್ತಾ ಇದೆ ನನಗೆ. ಉಪ್ಪು ಖಾರ ಜಾಸ್ತಿ ಹಾಕೊಂಡು ತಿಂದರೆ ಒಂಥರ ಟೇಸ್ಟ್. ಯಪ್ಪ ಫ್ರೆಂಡ್ಸ್, ಮಾವಿನಕಾಯಿ ತಿಂದ್ಬಿಟ್ಟು ನಾನು ನಮ್ಮ ಇಬ್ಬರು ಫಿಶ್ ತಗೊಬರೋಣ ಅಂತ ಹೋಗಿದ್ವಾ. ಬಾಂಗುಡೆ ಫಿಶ್ ತಿನ್ನಬೇಕು ಅಂತ ಆಫ್ಟರ್ ಲಾಂಗ್ ಟೈಮ್ ಅನಿಸಿ ನನಗೆ ಫಿಶ್ ತೊಗೊಂಡು ಬಂದ್ವಿ. ನನ್ನ ಮಗನೂ ಸ್ಕೂಲಿಂದ ಕರ್ಕೊಬರೋ ಅಷ್ಟೊಂದು ಸಾಕಾಯಿತು. ತೋರಿಸ್ತೀನಿ ಈಗ ಬಾಂಗುಡೆ ಫ್ರೈ ಮನೆ. ಸೊ ಫ್ರೆಂಡ್ಸ್ ನೋಡಿ, ಫಸ್ಟು ಬಾಂಗುಡೆ ತೊಗೊಂಡ್ವಿ, ಬಾಂಗುಡೆ ಫಿಶ್ಶು ಬಾಂಗುಡೆ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಮನೆಗೆ ಫಿಶ್ ತಂದಿದ್ದೀವಿ ಅಂತ ಹೇಳ್ಬೋದು. ನನ್ನ ಮಗಳ ಫೇವ್ರೇಟು. ಮಮ್ಮಿ ಇಲ್ಲಿ ಮಾರಕ್ಕೆ ಬಂದಿದ್ರು ಇದನ್ನ ಇಲ್ಲೇ ನಾವು ಫಿಶ್ ತರಕ್ಕೆ ಹೋಗ್ತಾ ಇದ್ವಿ, ಹಂಗಾಗಿ ಇಲ್ಲೇ ತಗೊಂಡ್ವಿ ಇದನ್ನ. ಆನ್ ಎಲ್ಲ ಸಿಕ್ಕಿದ್ರು. ನೆಕ್ಸ್ಟ್ ಬಂದು ಯಾವುದು ಗೌರಿ ಫಿಶ್ ತಂದಿದ್ದೀವಿ. ಸೊ ಅದನ್ನೆಲ್ಲ ತೋರಿಸ್ತೀನಿ, ಕ್ವಿಕ್ಕಾಗಿ ತೋರಿಸ್ತೀನಿ ಅಷ್ಟೇ, ತುಂಬ ರೆಸಿಪಿ ಎಲ್ಲ ತೋರಿಸಲ್ಲ. ಬಟ್ ಬಾಂಗ್ಡೆ ಫಿಶ್ ಬಂದು ಸಾಂಬಾರ್ಗಿಂತ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ರವಾ ಫ್ರೈ ಇಲ್ಲ ಆಯಿಲಲ್ಲಿ ಡೀಪ್ ಫ್ರೈ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ. ಡೀಪ್ ಫ್ರೈನೇ ಮಾಡ್ಕೊಡ್ತೀನಿ, ಡೀಪ್ ಫ್ರೈ ನನ್ನ ಸ್ಟೈಲಿಯಲ್ಲಿ. ಓಕೆ, ಎಸ್. ಬನ್ನಿ ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಬೇಡ. ಸೊ ಎಸ್ ನೋಡಿ, ಇವಾಗ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ ಮಮ್ಮಿ. ಏನಿಲ್ಲ, ಸಿಂಪಲ್ ಮಸಾಲಾನೇ ನಾವು ರುಬ್ಕೊಳ್ಳೋದು. ಯಾವಾಗಲೂ ಇಲ್ಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮೊಟ್ಟೆನ ಹಾಕಿ ರುಬ್ಬಿಡ್ತೀವಿ. ಅದಕ್ಕೆ ಕಾರ್ನ್ಫ್ಲೋರು, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪೌಡರು ಎಲ್ಲ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಡೈರೆಕ್ಟ್ ಬಿಡೋದಕ್ಕಿಂತ ಮಿನಿಮಮ್ ಒಂದು 1/2 hour ಮ್ಯಾರಿನೇಟ್ ಮಾಡಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಗೌರಿ ಮೀನು ಇದೆ. ಇದು ಗೌರಿ ಮೀನು, ಇದು ಬಾಂಗುಡೆ. ಸೊ ಇದನ್ನು ರವಾ ಫ್ರೈ ಥರನೂ ಮಾಡ್ಬೋದು, ಇಲ್ಲ ಅಂತಂದರೆ ತವಾ ಫ್ರೈ ಆದರೂ ಮಾಡ್ಕೊಳ್ಳಿ, ಇಲ್ಲ ಆಯಿಲಲ್ಲಿ ಡೀಪ್ ಫ್ರೈನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವೀಗ ಮಾಡ್ತಿರೋದು ಆಯಿಲ್ ಡೀಪ್ ಫ್ರೈ, ಯಾಕಂದ್ರೆ ನಮ್ಗೆ ಇಷ್ಟ ಆಗೋದು ಅದಲ್ವಾ. ಹಂಗಾಗಿ ನಾನು 1 hour ಬಿಟ್ಟೆ ಮ್ಯಾರಿನೇಟ್ ಮಾಡೋದಕ್ಕೆ. ಎಷ್ಟು ಚೆನ್ನಾಗಿ ಅದು ಅಬ್ಸರ್ವ್ ಆಗುತ್ತೋ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಬಾಂಗುಡೆ ಫ್ರೈ ಆಗಿರೋದ್ರಿಂದ ಸಖತ್ ಟೇಸ್ಟಿಯಾಗೇ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಸೊ ಮಸಾಲೆ ತುಂಬಾ ಇಂಪಾರ್ಟೆಂಟ್, ನಮಗಂತೂ ಹೀಗೆ ಇಷ್ಟ. ತವಾ ಫ್ರೈ, ರವಾ ಫ್ರೈ ಅದಕ್ಕಿಂತ ನಮಗೆ ಈ ಥರ ಡೀಪ್ ಫ್ರೈ ಇಷ್ಟ ಆಗುತ್ತೆ. ಆ್ಯಂಡ್ ಮಸಾಲೆ ಒಂಚೂರು ಬಿಟ್ಕೊಂಡಿಲ್ಲ, ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಕೋಟಿಂಗ್ಗೆ ನಾವು ಯಾವ ರೀತಿ ಅದನ್ನು ಮಿಕ್ಸ್ ಮಾಡಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ
ಏನೋ ಸಿಗ್ದಂಗೆ ಆಗೋಯ್ತು. ಬಿಕಾಸ್ ನಾನು ಫಿಶ್ ಎಲ್ಲ ತಿನ್ನೋದೇ ಬಿಟ್ಬಿಟ್ಟಿದ್ದೆ. ಆಫ್ಟರ್ 6 ಮಂತ್ ಅದೇ 5 ಕಂಪ್ಲೀಟ್ ಆದಮೇಲೆ ತಿನ್ನಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು ಫಾರ್ ದಿ ಫಸ್ಟ್ ಟೈಮ್ ಇವಾಗ ಬಾಂಗುಡೆ ತೊಗೊಂಡು ಬಂದಿದ್ದೀನಿ. ನನಗೆ ಸಾಂಬಾರು ಅಷ್ಟಾಗಿ ಮೊದಲಿಂದನೂ ಇಷ್ಟ ಆಗೋಲ್ಲ. ಈ ಥರ ಫ್ರೈ ಇಷ್ಟ ಆಗುತ್ತೆ. ಇತ್ತೀಚೆಗೆ ಅಷ್ಟು ಇಷ್ಟ ಇರಲಿಲ್ಲ, ಇವಾಗ ಮತ್ತೆ ಕ್ರೇವಿಂಗ್ ಶುರುವಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಫಿಶ್ನ ತಿನ್ನಬಾರ್ದು ಅಂತಾರೆ, ಹೀಟು ಅಂತ ಅಂದ್ಬಿಟ್ಟು. 6 ಮಂತ್ ಆದಮೇಲೆ ತಿನ್ನೋದಕ್ಕೆ ಶುರು ಮಾಡಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಮಂಗಳೂರವರು ಕೇಳಿಯನ್ಸ್ ಎಲ್ಲರೂ ಅವ್ರು ತಿಂತಾರೆ. ಹೆಲ್ತ್ಗೆ ತುಂಬಾ ಒಳ್ಳೆಯದು, ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು, ತುಂಬಾ ಚುರುಕಾಗುಟ್ಟುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ಫೈನಲಿ ರೆಡಿ ಆದಮೇಲೆ ಟೇಸ್ಟ್ ನೋಡಿಕೊಂಡೆ ತಗೋಗೋದು. ನಾನು ಇಲ್ಲಿಂದ ಹೊರಗಡೆ ಹೋಗೋ ಮಾತೇ ಇಲ್ಲ, ಸುಮ್ಮನೆ ಸ್ವಲ್ಪ ಹಾಗೆ ಟೇಸ್ಟ್ ನೋಡೋಣ ಅಂದರೆ ಸುಡ್ತಾಯಿತ್ತು. ಸೊ ಸಕ್ಕತ್ತಾಗಿ ಬಂದಿದೆ. ಆ ಕೋಟಿಂಗ್ ಇದೆಯಲ್ಲ ಅದು ಇಂಪಾರ್ಟೆಂಟ್, ಮಸಾಲೆ ಬಿಟ್ಕೊಬಿಡುತ್ತೆ ಕೆಲವೊಂದು ಬಾರಿ ಅಂತಿರಲ್ಲ. ಸೊ ಒಂದಷ್ಟು ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕಿಲ್ಲ ಅಂತಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋಲ್ಲ. ಸೊ ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ತೆಗೆದು ಟೇಸ್ಟ್ ನೋಡುವ ಅಲ್ವಾ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಅಂತೂ ನನಗೆ ಫ್ಲೇವರು ಹಾಗೆ ಸಿಗ್ತಾ ಇದೆ. ಸೊ ಎಸ್, ನಾನಿವತ್ತು ಟೆರೆಸ್ ಮೇಲೆ ಕೂತ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ಲಾಗ್ದು ಏನಪ್ಪ ಅಂತಂದರೆ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು ಇನ್ಸ್ಟಾಗ್ರಾಮ್ಗೆ, ಪ್ರಮೋಷನ್ ವಿಡಿಯೋ. ಹಾಗಾಗಿ ಇಲ್ಲಿ ಬಂದಿದೆ. ಅಂದರೆ ಇವಾಗ ಟೈಮ್ ಬಂದು 6:30 ಆಗಿದ್ರು ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಕು ಎಲ್ಲ, ಫೋಕಸ್ ಲೈಟ್ ನೆಸೆಸಿಟಿನೇ ಇಲ್ಲ, ಹಾಗಿದೆ. ಸೊ ಪ್ರೆಗ್ನೆನ್ಸಿ ಬಗ್ಗೆ ಕೇಳ್ತಾ ಇರ್ತೀರಾ, ಶೇರ್ ಮಾಡಿ ಏನಾದರೂ ನಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಮಾಡಿದ ಮಿಸ್ಟೇಕ್ನ ನೀವು ದಯವಿಟ್ಟು ಮಾಡಿಬಿಡಿ. ಆ್ಯಂಡ್ ನಾನು ಈ ಟೈಮಲ್ಲಿ ಈ ಪ್ರೆಗ್ನೆನ್ಸಿಲಿ ನಾನು ಆ ತಪ್ಪನ್ನು ರಿಪೀಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನು ಚೆನ್ನಾಗಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ಏನಾಯಿತು ಅಂದರೆ ಏನು ಲಿಪ್ ಲೈನರ್ ಸ್ವಲ್ಪ ಮೇಲಾಗ್ಬಿಟ್ಟಿದೆ ಅದಷ್ಟೇ. ಸೊ ನಾವು ಏನು ಮಾಡ್ತೀವಿ ಅಂತಂದರೆ ಡಾಕ್ಟರೇ ಇವಾಗ ನಿಮಗೆ ಪ್ರೋಟೀನ್ ಪೌಡರ್ಸು ಎಲ್ಲ ರೆಫರ್ ಮಾಡ್ತಾರೆ. ನಾನು ಬುಜ್ಜಿಗೆ ಫಸ್ಟ್ ಪ್ರೆಗ್ನೆನ್ಸಿಲಿರುವಾಗ ಯಾವುದೇ ಪ್ರೋಟೀನ್ ಪೌಡರ್ ಆಗಲಿ ಯಾವ ಪೌಡರು ಮಾಡಿರಲಿಲ್ಲ. ಬಿಕಾಸ್ ಅವ್ರು ಕೇಳಿದ್ರು ನೀವು ಪ್ರೋಟೀನ್ ಇಂಟ್ಯಾಕ್ ಮಾಡಿದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ನಾನು ಪ್ರೋಟೀನ್ ಪೌಡರ್ ಬರೀತೀನಿ ಅಂತ ಹೇಳಿದರು. ಬಟ್ ಅವಾಗ ನಾನು ಜಾಸ್ತಿ ಪನ್ನೀರು, ಸೊ ಡ್ರೈ ಫ್ರೂಟ್ಸು, ಪ್ರೋಟೀನ್ ಇರೋದೆಲ್ಲ ಜಾಸ್ತಿ ತಿಂತಾಯಿದ್ದೆ, ಹಾಗಾಗಿ ಬೇಡ ಅಂತ ಹೇಳಿದೆ. ಆವಾಗ ತುಂಬಾ ಟ್ರೆಂಡಿಂಗಲ್ಲಿದ್ದಿದ್ದು ಏನು ಅಂತಂದರೆ ಮದರ್ ಹಾರ್ಲಿಕ್ಸ್, ಪಿಂಕ್ ಕಲರ್ ಬಾಕ್ಸಲ್ಲಿ ಬರ್ತಾಯಿತ್ತು ನೋಡಿ. ಆ ಮದರ್ ಹಾರ್ಲಿಕ್ಸ್ ತುಂಬಾ ಟ್ರೆಂಡಿಂಗು. ಯಾವ ಅಡ್ವರ್ಟೈಸ್ ಬರಲಿ ಮದರ್ ಹಾರ್ಲಿಕ್ಸ್ ಮದರ್ ಹಾರ್ಲಿಕ್ಸ್ ಮದರ್ ಹಾರ್ಲಿಕ್ಸ್. ಇದನ್ನು ಡಾಕ್ಟರ್ ರೆಫರ್ ಮಾಡಿದರೆ ತಗೋಬೋದು, ಇಲ್ಲಾಂತಂದರೆ ಸುಮ್ಮನೆ ಏನಕ್ಕೆ ತಗೊಳ್ಳೋದಲ್ವಾ. ನಾನೇನು ಮಾಡಿದ್ದೆ ಅಂತಂದರೆ ಮದರ್ ಹಾರ್ಲಿಕ್ಸ್ನ 3 ಕಂಪ್ಲೀಟಾಗಿ ಖಾಲಿ ಮಾಡಿದ್ದೆ ಪಂಜಾಬಲ್ಲಿದ್ದಾಗ. ಸೊ ಮದರ್ ಹಾರ್ಲಿಕ್ಸ್ನ ಕುಡ್ದಿದ್ರಿಂದ ಏನು ಬೆನಿಫಿಟ್ ಆಯಿತು ಅಂತಂದ್ರೆ ನನ್ನ ವೆಯ್ಟ್ ಇನ್ಕ್ರೀಸ್ ಆಯಿತು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಮನೇಲಿ ಹೆಲ್ತಿಯಾಗಿರೋದು ಇಲ್ಲ ನಿಮ್ಗೆ ಏನು ತಿನ್ಬೇಕು ಅನ್ಸುತ್ತೋ ತಿನ್ನಿ, ಚೆನ್ನಾಗಿ ತಿನ್ನಿ. ಬಟ್ ಡಾಕ್ಟರ್ ಸಜೆಷನ್ ಮಾಡ್ದೇ ಬೇರೆ ಮದರ್ ಹಾರ್ಲಿಕ್ಸ್ ಕುಡಿಯೋದು ಕೇಳಿ, ನೀವು ಕುಡಿಯೋಕ್ಕಿಂತ ಮುಂಚೆ ಕೇಳಿ, ಓಕೆ ಅಂದರೆ ಕುಡೀರಿ, ಇಲ್ಲ ಅಂದ್ರಿಲ್ಲ. ಬಟ್ ನಾನಂತೂ ಡಾಕ್ಟರ್ನ ಹೇಳಿರಲಿಲ್ಲ, ಕೇಳಿರಲಿಲ್ಲ ಕುಡಿತಾ ಇದ್ದೀನಿ ಅಂತ. ಬಟ್ ನಾವು ಏನಾದ್ರು ತಿಂತ ವೆಯ್ಟ್ಗೆ ಏನಾಗೋದು ಪ್ರೆಗ್ನೆನ್ಸಿಲಿ ಮಾಮೂಲಿ. ಇನ್ನು ಮುಖ ಎಲ್ಲ ಚೇಂಜ್ ಆಗೋದು, ದಪ್ಪ ಆಗೋದು, ಅದೆಲ್ಲ ಬದಲಾವಣೆಗೆಲ್ಲ ಕಾಮನ್. ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಬಟ್ ಕೇಳದೆ ಏನು ಮಾಡೋಕ್ಕೋಗ್ಬೇಡಿ. ನನ್ನ ವೆಯ್ಟ್ ಇನ್ಕ್ರೀಸ್ ಆಗಿದ್ದು 100% ಅದರಿಂದನೇ. ನಾನು ತುಂಬ ಜನದ ಬಾಯಿಂದ ಕೇಳಿದ್ದೀನಿ, ಅವಾಗ ಮದರ್ ಹಾರ್ಲಿಕ್ಸ್ ಯಾರ್ಯಾರೆಲ್ಲ ಕುಡ್ದಿದ್ರು, ವೆಯ್ಟ್ ಹೆಂಗೆ ಇನ್ಕ್ರೀಸ್ ಆಯಿತು ಇದ್ದಕ್ಕಿದ್ದಂಗೆ. ಸೊ ಈ ಮಿಸ್ಟೇಕ್ನ ನಾನು ಬುಜ್ಜಿದ್ರಲ್ಲಿ ಮಾಡಿದ ಮಿಸ್ಟೇಕ್ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು 6 ಮಂತ್ಸ್ ಆದ್ರೂ ಅಷ್ಟು ವೆಯ್ಟ್ ಗೇನ್ ಆಗಿಲ್ಲ. ಮುಂದೆ ನನಗೆ ಗೊತ್ತಿಲ್ಲ, ನಾನು ಪ್ರೋಟೀನ್ ಪೌಡರ್ ಒಂದು ತೊಗೋತಾ ಇದ್ದೆ. ಅದು ಒಂದು ಖಾಲಿ ಆದಮೇಲೆ ಡಾಕ್ಟರು ಪ್ರೋಟೀನ್ ಪೌಡರ್ ಏನು ಬೇಡ, ಐರನ್ ಕ್ಯಾಲ್ಶಿಯಮ್ ಕಂಟಿನ್ಯೂ ಮಾಡಿ ಅಂತ ಅಂದರು. ಸೊ ಹಂಗಾಗಿ ಅದನ್ನು ಮಾತ್ರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಚೆನ್ನಾಗಿದ್ದೀನಿ. ಈ ಮಿಸ್ಟೇಕ್ನ ಯಾರೂ ಮಾಡೋಕ್ಕೆ ಹೋಗಬೇಡಿ ಅಷ್ಟೇನೆ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಮಾಮೂಲಿ ಡಾಕ್ಟರ್ ಏನು ಹೇಳ್ತಾರೆ, ಇಲ್ಲ ಹಣ್ಣು ತರಕಾರಿ ಮತ್ತು ಸೊಪ್ಪುಗಳು ಇದನ್ನೆಲ್ಲ ಚೆನ್ನಾಗಿ ತೊಗೊಳ್ಳಿ. ನಾನು ಅಷ್ಟೇ ಏನು ತಿನ್ಬೇಕು ಅನ್ಸುತ್ತೋ ತಿಂತಾಯಿದ್ದೀನಿ ಮನೇಲಿ. ಆದಷ್ಟು ಹೆಲ್ತಿ ಫುಡ್ಸ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಪಾನಿಪುರಿ ಅವಾಗವಾಗ ಕ್ರೇವಿಂಗ್ಸ್ ಆದಾಗ, ಮತ್ತು ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ತಿಂದುಬಿಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ತಿನ್ನಬೇಕಂದ್ರೆ ತಿಂದುಬಿಡ್ಬೇಕು, ಅದನ್ನು ಹಂಗೆ ಆಸೆನೇ ಇಟ್ಕೋಬಾರ್ದು ಅಂತ ಅಂತಾರೆ. ಬಟ್ ನೀವು ಕಟ್ಟೆಲ್ಲ ಮಾಡೋಕ್ಕೆ ಹೋಗಬೇಡಿ ಪ್ರೆಗ್ನೆನ್ಸಿಲಿ. ಯಾಕಂದರೆ ಬಾಣಂತನದಲ್ಲಿ ನೀವು ತಿನ್ನಬೇಕು ಅಂತಂದರೂ ತಿನ್ನೋದಕ್ಕೆ ಕೊಡಲ್ಲ ಅಷ್ಟಾಗಿ. ಸೊ ಹಾಗಾಗಿ ಏನಾದರೂ ಬೇರೆ ನೀವು ಮೆಡಿಸಿನ್ಸ್ನ ತೊಗೋತಾ ಇದ್ದೀರಾ ಅಂದರೆ ದಯವಿಟ್ಟು ಡಾಕ್ಟರ್ನ ಕೇಳಿಬಿಟ್ಟು ತೊಗೊಳ್ಳಿ ಅಷ್ಟೇ.